ನೋಡಿ ಇದು ಹೇಗಾಗಿದೆ, ತೇವಾಂಶ ಎಲ್ಲ ಹೋಗಿದೆ ನೋಡಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದ್ದು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲೇ ಹಾಕ್ಕೊಂಡ್ರೆ ಹುಣಸೆಹಣ್ಣು ಸ್ವಲ್ಪ ಮೆತ್ತಗಾಗುತ್ತೆ, ಮಿಕ್ಸಿಯಲ್ಲಿ ರುಬ್ಬಕ್ಕೆ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಒಂದು ಹಿಡಿಯುವಷ್ಟು ಕರಿಬೇವು, ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು, ಅದು ಒಂದು ಹಿಡಿಯುವಷ್ಟು, ಅದನ್ನು ಬಾಡಿಸ್ಕೊಳ್ಳೋಣ. ತೇವಾಂಶ ಇರಬಾರ್ದು ಅಲ್ವಾ, ತೇವಾಂಶ ಇದ್ದರೆ ಚಟ್ನಿ ಕೆಟ್ಟೋಗುತ್ತೆ. ಈ ಥರ ಎಲ್ಲ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಇಟ್ಕೊಂಡು ಒಂದು ತಿಂಗಳು ಬೇಕಾದ್ರೂ ಇಟ್ಕೋಬೋದು. ಇದು ದೋಸೆ ಚಟ್ನಿ, ದೋಸೆ ಚಪಾತಿ, ಬಿಸಿ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.